ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 2 ಎಕರೆ ಲ್ಯಾಂಡ್ ಸ್ನೇಹಿತರೆ. ಒಳ್ಳೆ ತೋಟ, ತಾರ್ ರೋಡ್ಗೆ ಇದೆ, ಅದ್ಭುತವಾಗಿದೆ, ತುಂಬ ಚೆನ್ನಾಗಿದೆ. ವಿಲೇಜ್ ಕೂಡ ನಿಯರ್ ಇದೆ ಸ್ನೇಹಿತರೆ. ಇವರು 2 ಎಕರೆಯಲ್ಲಿ ಫಲ ಕೊಡುವಂತಹ ತೆಂಗಿನ ಮರಗಳು 2 ಎಕರೆ ಇದೆ ಸ್ನೇಹಿತರೆ. ಫಲ ಕೊಡೋ ತೆಂಗಿನ ಮರಗಳು 80 ಇದ್ದಾವೆ. 2 ಮ್ಯಾಂಗೋ ಟ್ರೀ ಇದೆ. ಇರಲಿಕ್ಕೆ ಸಿಂಪಲ್ಲಾಗಿ ಒಂದು ಮನೆ ಇದೆ. ತುಂಬ ಚೆನ್ನಾಗಿದೆ ಜಾಗ. ಮಾತ್ರ ತಾವು ನೋಡ್ತಾ ಇರ್ತೀರ, ಹಚ್ಚು ಹಸಿರಿಂದ ಕೂಡಿದೆ. ತುಂಬ 2 ಬೋರ್ ಇದೆ. ಅಲ್ಲಿ ಒಂದೇ ಬೋರ್ ಇರಲಿ ಇವರು ರನ್ನಿಂಗ್ ಮಾಡಿಕೊಂಡು ವ್ಯವಸಾಯ ಮಾಡ್ತಾಯಿದ್ದಾರೆ. ತಾವು ಇಲ್ಲಿ ನೀರಾವರಿ ನೋಡ್ಬೋದು ಸ್ನೇಹಿತರೆ, ನೀರು ಹೆಂಗಿದೆ ಅಂತ. ಸ್ವಲ್ಪ ಜನ ಕೇಳ್ತಾರೆ ಯಾಕೆ ಇಷ್ಟು ನೀರು 2 ಬೋರು ಅಂತ. ಇದು ಮೊದಲು ಜಾಸ್ತಿ ಲ್ಯಾಂಡ್ ಇದ್ದಾಗ ಮಾಡ್ಕೊಂಡಿದ್ದಂಥದ್ದು. ಅನಂತರ ಕಾಲಕ್ರಮೇಣ ಕೊಟ್ಟು ಇವ್ರಿಗೆ ಉಳ್ಕೊಂಡಿರೋದು 2 ಎಕರೆ ಅಷ್ಟು ಸ್ನೇಹಿತರೆ. 2 ಬೋರು ಒಂದೇ ಇದರಲ್ಲಿ ಇದೆ. ಒಳ್ಳೆ ಜಾಗ ಮಾತ್ರ. ನಿಮಗೆ ಗೊತ್ತು, ಬಾಳೆ ಆಗಲಿ, ನಾವಿಲ್ಲಿ ಯಾವ ರೀತಿ ಒಳ್ಳೊಳ್ಳೆ ಬೆಳೆಗಳನ್ನ ಬೆಳೀತಿದ್ದವ್ರು ಇರಲಿ. ಅರಿಶಿನ, ಬಾಳೆ, ಈ ಥರ ಎಲ್ಲ ಒಳ್ಳೆ ಬೆಳೆಗಳನ್ನ ಬೆಳೀತಿದ್ರು ಸ್ನೇಹಿತರೆ. ಇದು ಬೆಂಗಳೂರಿಗೆ 145 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಬೆಂಗಳೂರಿಗೆ 145 ಆಗುತ್ತೆ. ಮೈಸೂರಿಗೆ 65 ಆಗುತ್ತೆ. ಇವ್ರು ಬಂದು 1 ಗುಂಟೆಗೆ 1,10,000 ಹೇಳ್ತಾ ಇದ್ದಾರೆ. 1 ಗುಂಟೆಗೆ 1,10,000 ಹೇಳ್ತಿದ್ದಾರೆ. ತುಂಬ ಚೆನ್ನಾಗಿದೆ, ರನ್ನಿಂಗ್ ತೋಟ. ನಮಗೆ ಆಲ್ಮೋಸ್ಟ್ ಇದ್ರಲ್ಲಿ ನಮಗೆ ಇನ್ಕಮ್ ಇದೆ ಸ್ನೇಹಿತರೆ. ನಿಮಗೆ ಗೊತ್ತು, ಇವತ್ತು ತೆಂಗಿನ ಬಂದು ಅವರೇ ಕಿತ್ಕೊಂಡು ಹೋಗೋದ್ರಿಂದ ಒಂದು ಎಳೆನೀರಿಗೆ 25 ರೂಪಾಯಿಗೆ ಕೊಟ್ಟು ಅವ್ರು ಕಿತ್ಕೊಂಡಿದ್ದಾರೆ ಸ್ನೇಹಿತರೆ. ನಾವು ಲೆಕ್ಕ ಹಾಕೊಂಡ್ರೆ ಸಾಕು, ನಮ್ಗೆ ಇನ್ಕಮ್ ಇದೆ. ಇದನ್ನು ಮೇಂಟೈನ್ ಮಾಡೋದಕ್ಕೂ ಆಗುತ್ತೆ. ವರ್ಷದಲ್ಲಿ 4 ಬಾರಿ ಎಳ್ನೀರನ್ನ ಕಿಳ್ತಾರೆ ಸ್ನೇಹಿತರೆ. ಇದ್ರ ಮಧ್ಯದಲ್ಲೂ ಒಂದೊಂದು ಅಡಿಕೆ ಗಿಡಗಳನ್ನ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ ಭೂಮಿ. ತಾವು ನೋಡ್ರಿ ಹೆಂಗಿದೆ ಅಂತ. ರೆಡ್ ಸಾಯಿಲ್ ತುಂಬ ಚೆನ್ನಾಗಿದೆ. ನಿಮಗೆ ವ್ಯವಸಾಯಕ್ಕೆ ಯೋಗ್ಯವಾಗಿರುವಂತಹ ಮಣ್ಣು ಸಾಲಿಡ್ ಆಗಿದೆ. ತಾವು ನೋಡ್ರೆ ಗೊತ್ತಾಗುತ್ತೆ. ನಾವು ಹೇಳೋದಕ್ಕಿಂತ ತಾವು ಕಣ್ಣಾರ ಕಂಡಾಗ ಮಾತ್ರ ಇದ್ರ ಹೆಂಗೆ ಏನು ಅಂತ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ ಸ್ನೇಹಿತರೆ. ನಾವು ಇವುಗಳ ಮಧ್ಯೆ ಇನ್ನೊಂದಷ್ಟು ಹಣ್ಣಿನ ಗಿಡಗಳು, ಇಲ್ಲ ಇನ್ನೊಂದಷ್ಟು ದಾಳಿಂಬೆ, ಸಪೋಟ, ಈ ಥರ ಯಾವುದಾದ್ರು ನಮ್ಗೆ ಬೇಕಾಗಿರುವಂತಹ ಒಳ್ಳೊಳ್ಳೆ ಗಿಡಗಳನ್ನ ಹಾಕಿ ತೋಟನ ಇನ್ನೂ ಅದ್ಭುತವಾಗಿ ನಾವು ಮಾಡಬಹುದು. ಯಾಕೆಂದರೆ ಮಣ್ಣು ಚೆನ್ನಾಗಿದೆ, ಜಾಗ ಚೆನ್ನಾಗಿದೆ, ನೀರಾವರಿ ಚೆನ್ನಾಗಿದೆ. ನಾವು ಎಲ್ಲೇ ಹೋಗಲಿ ಸ್ನೇಹಿತರೆ, ಫಸ್ಟು ನೀರಿಗೆ ಪ್ರಿಫರೆನ್ಸ್ ಕೊಡಬೇಕು. ವಾಟ್ರ್ ಫಸ್ಟ್ ಪ್ರಿಫರೆನ್ಸ್, ನೆಕ್ಸ್ಟ್ ಬಾಕಿದೆಲ್ಲ. ನಮಗೇನು ಅಂತಂದರೆ ಸುತ್ತಮುತ್ತ ವಾತಾವರಣ ಯಾವಾಗಲೂ ಮುಖ್ಯವಾಗಿರುತ್ತೆ. ಇವರು ಈ ಥರ ರನ್ನಿಂಗ್ ಇರೋ ತೋಟ, ಅದು ತಾರ್ ರೋಡ್ಗೆ ಅಪ್ರೋಚ್ ಇರೋದ್ರಿಂದ ತುಂಬ ಸುಂದರವಾಗಿದೆ. ಎಲ್ಲ ರೆಡಿ ಇದೆ. ಡ್ರಿಪ್ ಎಲ್ಲ ಮಾಡಿ ಪ್ರತಿಯೊಂದು ನಮ್ಗೆ ನೋ ವರ್ಕ್ ಹೇಳಿದ್ನಲ್ಲ. ನಾವು ಮಾಡ್ಕೋಬೇಕಾಗಿರೋದು ಏನು ಅಂತಂದರೆ ಅಡಿಕೆ ಮಧ್ಯೆ ಹಾಕಿರೋಂಥದ್ದು. ನಾವಿಲ್ಲಿ ಮಾಡ್ಕೋಬೇಕಾಗಿರೋದು ಇಷ್ಟೇ, ಒಂದು ಒಳ್ಳೆ ಮನೆ ಕಟ್ಕೊಂಡ್ರೂ ಸಾಕು. ಅದ್ರ ಮೊದಲು ಇನ್ನೊಂದಷ್ಟು ಸಾವಯವ ಕೃಷಿ ಮಾಡಿಕೊಂಡ್ರೂ ಸಾಕು. ಪ್ರತಿಯೊಬ್ಬರಿಗೂ ಒಳ್ಳೆ ಆರೋಗ್ಯ ಇದು ಸಿಗೋವಂಥದ್ದನ್ನ ಇಂಪ್ರೂವ್ಮೆಂಟ್ ಮಾಡಿಕೊಂಡ್ರೂ ಸಾಕು ಸ್ನೇಹಿತರೆ. ಇವುಗಳ ಜೊತೆಗೆ 3 ಹಸ ಅಥವಾ ಕುರಿಗಳನ್ನ ಕಟ್ಕೊಂಡ್ರೂ ಸಾಕು. ಏಕೆಂದರೆ ಪ್ರತಿಯೊಂದು ಕೂಡ ನಮಗೆ ಇಲ್ಲಿ ಗೊಬ್ಬರಕ್ಕೂ ಕೂಡ ಅನುಕೂಲ ಆಗುತ್ತೆ. ನಾವು ರಾಸಾಯನಿಕ ಗೊಬ್ಬರ ಬಿಟ್ಟು ಸಾವಯವ ಅಂತಂದರೆ ನಾವು ಹಸು ಗೊಬ್ಬರ ಅಥವಾ ಕುರಿ ಗೊಬ್ಬರಗಳನ್ನ ನಾವು ಯೂಸ್ ಮಾಡಿದಾಗ ಲ್ಯಾಂಡ್ ತುಂಬ ಫಲವತ್ತತೆಯನ್ನು ಗಳಿಸುತ್ತೆ ಸ್ನೇಹಿತರೆ. ನಿಮ್ಗಿನ್ನೂ ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ
ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಹೆಚ್ಚು ಜನಗಳಿಗೆ ತಲುಪೋದ್ರಿಂದ ಎಷ್ಟೋ ಜನಗಳು ಹುಡುಕ್ತಾ ಇರ್ತಾರೆ ತಾರ್ ರೋಡ್ಗೆ ಲ್ಯಾಂಡ್ ಬೇಕು ಅಂತ. ಅಂಥವ್ರಿಗೆ ತುಂಬ ಅನುಕೂಲ ಆಗುತ್ತೆ. ಯಾಕೆಂದರೆ ಎಲ್ಲ ರೆಡಿ ಇರೋಂಥ ತೋಟಗಳು ನಮಗೆ ಸಿಗಬೇಕಾದ್ರೆ ತುಂಬ ಕಷ್ಟ ಇದೆ ಸ್ನೇಹಿತರೆ. ಆ ಥರದಲ್ಲಿ ಈ ಥರ ತೋಟ ಸಿಕ್ಕಿದಾಗ ನಾವು ಇದನ್ನು ತುಂಬ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡೋದ್ರಲ್ಲಿ ತಪ್ಪಿಲ್ಲ. ವಿಲೇಜ್ಗೂ ಕೂಡ ನಿಯರ್ ಇದ್ದಾವೆ. ವಿಲೇಜನ್ನು ಇಲ್ಲಿಂದ ನಮಗೆ ದೂರ ಏನೂ ಇಲ್ಲ ಸ್ನೇಹಿತರೆ. ನೋಡಿ, ನಾವು ಇವತ್ತು ಈ ಜಾಗದಲ್ಲಿ ನಾವು ಯಾವುದೇ ಬೆಳೆಗಳು ಹಾಕಿದ್ರೆ ಒಳ್ಳೆ ಅದ್ಭುತವಾಗಿ ಬೆಳೆಯುತ್ತೆ. ಯಾಕೆಂದರೆ ಪ್ರತಿಯೊಂದು ಕೂಡ ನಮಗಿಲ್ಲಿ ತುಂಬ ಅನುಕೂಲವಾಗಿದೆ. ಲೇಬರ್ಗಳಿಗೆ ಯೋಚನೆ ಇಲ್ಲ, ಎಲ್ಲ ಕಡೆ ಲೇಬರ್ಗೆ ತೊಂದರೆ ಇದೆ. ಲೇಬರ್ಗೆ ಯೋಚನೆ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.